ಆಹಾ, ನಮ್ಮನೆ ಎಷ್ಟು ಶಾಂತವಾಗಿದ್ಯಪ್ಪ. ನಮ್ಮ ಗಿಡ್ಮೂಳಿ ಗಲಾಟೆ ಮಾಡದೆ ನಮ್ಮನೆ ತಣ್ಣಗಿದೆ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ರೀ ರೀ ಅಯ್ಯೋ, ಓದಿಯ ಪಿಶಾಚೇಂದ್ರ ಬಂದೇ ಗವಾಕ್ಷಿ ಅಂತ ನನ್ನ ಹೆಂಡ್ತಿನೇ ಕೂಗ್ತಿದ್ದಾಳೆ. ಏನೇ, ಇಲ್ಲೇ ಇದ್ದೀನಿ. ಓಹ್, ನೀವಿಲ್ಲೇ ಇದ್ದೀರಾ? ಇದ್ಯಾಕೆ ಮಕ ಸಣ್ಣಗೆ ಮಾಡಿದೀಯಾ? ಏನೇ ಆಯ್ತು? ರೇ, 3 ದಿನ ಆಯ್ತು ಕಣ್ರಿ, ಸರಿಯಾಗಿ ಊಟ ತಿಂಡಿ ಇಲ್ಲ ಈ ಮನೆಯಲ್ಲಿ. ನಿಮ್ಮ ಸೊಸೆ ಉಳಿತಾಯ ಮಾಡ್ತೀನಿ ಅಂತ ನನಗೆ ಸರಿಯಾಗಿ ಊಟ ತಿಂಡಿನೂ ಕೊಡ್ತಾ ಇಲ್ಲ ಕಣ್ರಿ. ಅಯ್ಯೋ ಪಾಪ ಕಣೆ, ಆ ಹುಡುಗಿ ಮೇಲೆ ಯಾಕೆ ಹಂಗಿದ್ ಮಾಡ್ತೀಯ? ನೀನೇ ತಾನೇ ಹೇಳ್ತಿದ್ದು ಉಳಿತಾಯ ಮಾಡು ಅಂತ. ಅದಕ್ಕೆ ಏನೋ ಮಾಡ್ತೈತೆ. ನಾನು ಹೇಳಿದ್ದೇನೋ ಅವಳು ಮಾಡ್ತಿರೋದೇನೋ ಅಲ್ಲ ಕಣ್ರಿ. ನಾನು ಅರ್ಧ ಲೋಟ ಹಾಲಿಗೆ 2 ಲೋಟ ನೀರು ಹಾಕ್ತಿದ್ದೆ. ಇವಳು ಹಂಗಲ್ಲ, ಅತ್ತೆ ಅರ್ಧ ಲೋಟ ಹಾಲು ಹಾಕತ್ತೆ, ವೇಸ್ಟ್ ಮಾಡಬೇಕು. ಇದ್ರೆ ಏನಕ್ಕಾದ್ರೂ ಮೊಸರು ಬೇಕಾಯ್ತದ ಕಣತ್ತೆ, ಇಲ್ಲ ಹಾಲು ಹಾಕ್ಸ್ಕೊಳ್ದೇ ಇದ್ರು ಆಯ್ತದ ಕಣತ್ತೆ, ದುಡ್ಡು ಉಳಿತದೆ. ಈಗೆಲ್ಲರೂ ಅದೆಂಥದೋ ಕಾಫಿ ಪುಡಿ ಹಾಕಿ ಸೋಸ್ಕೊಂಡು ಕುಡಿತಾರಲ್ಲ, ಅದನ್ನೇನೋ ಟ್ರೆಂಡ್ ಮಾಡ್ಕೊಬಿಟ್ಟವ್ರಂತೆ. ಅಯ್ಯೋ ಅತ್ತೆ, ಇದಕ್ಕಿಂತ ಇನ್ನೊಂದಿಲ್ಲ ಕಣತ್ತೆ. ಇದೇ ಎಲ್ಲ ಶ್ರೀಮಂತರು ಕುಡಿತಾವ್ರೆ, ನಿಮ್ಗೆ ಕುಡಿಯೋಕೆ ಕಷ್ಟನ? ಕುಡಿರಿ ಅತ್ತೆ ಅಂತ ಒಂಚೂರು ಸಕ್ಕರೆನೂ ಹಾಕ್ತೆ, ಹಾಲು ಹಾಕ್ತೆ, ಕಾಫಿ ಕೊಡ್ತೊಳ್ಕೊಂಡ್ರಿ. ರೀ, ಅದೆಲ್ಲ ಇರಲಿ, ಅನ್ನ ಇಕ್ಕೊಡೆ ಅಂದರೆ 2 ಸ್ಪೂನ್ ಹಾಕಿ ಅನ್ನ ಇಕ್ಕೊಡ್ತೊಳ್ಕೊಂಡ್ರಿ. ನನ್ನ ದೇಹಕ್ಕಷ್ಟು ಸಾಕಾಯ್ತದೇನ್ರಿ. 3 ದಿನದಿಂದ ಕೈ ಕಾಲಲ್ಲಿ ಶಕ್ತಿ ಇಲ್ಲದೆ ಹೊರಗಡೆ ಹೋಗಿಲ್ಲ ಕಣ್ರಿ, ನಾನು ಮನೇಲೇ ಕೂತಿದ್ದೀನಿ. ಅಲ್ಲ, ನಿಮಗೆಲ್ಲ ಕಷ್ಟ ಆಯ್ತಿಲ್ವಾ? ನಮ್ಗೆ ಕಷ್ಟ ಆಯ್ತದೆ? ನಮಗೆಲ್ಲ ಚೆನ್ನಾಗೇ ಮಾಡ್ಕೊಡ್ತಾವಳೆ. ಬುದ್ಧಿ ಕಲಿಸ್ಬೇಕಾಗಿರೋದು ನಿನಗೆ. ನಿನಗೆ ಕಷ್ಟ ಆದರೆ ಸಾಕು. ರೇ ರೇ ಅಯ್ಯೋ ನನ್ನ ಬಂಗಾರ ಗಿಟ್ಟಿ, ನನ್ನ ಮುದ್ದಿನ ಹೆಂಡ್ತಿ. ಅಯ್ಯೋ ನನ್ನ ಗಿಡ್ಮುಳಿ, ಹೇಳವ. ರೇ, ಅಡುಗೆ ಮಾಡ್ಕೊಂಡು ತಿನ್ನೋಣ ಅಂದರು ಅಡುಗೆ ಮನೆಗೂ ಬೀಗ ಹಾಕ್ಬಿಟ್ಟವಳೆ ಕಣ್ರಿ. ನನಗಂತೂ ಸಾಕು ಹೋಗಿದೆ. ಹೋಗ್ರಿ, ಹೊರಗಡೆ ಹೋಟ್ಲಿಂದಾದ್ರೂ ಒಂಚೂರು ಏನಾದರೂ ಊಟ ಕಟ್ಟಿಸ್ಕೊಂಬಂದು ಕೊಡ್ರಿ, ಒಂಚೂರು ಹೊಟ್ಟೆ ತುಂಬ ಊಟ ಮಾಡ್ತೀನಿ. ಆಗಲ್ಲ ನಂಗಂತೂ ಊಟ ತರಕ್ಕಾಗಲ್ಲ. ನನ್ನ ಸೊಸೆ ಹೇಳ್ಬಿಟ್ಟಿದ್ದಾಳೆ, ಏನೂ ತರಬೇಡಿ ಮಾವ ಅಂತ. ನಾನು ಅದಕ್ಕೆ ಏನೂ ತರಲ್ಲ, ನೀನು ಹಿಂಗೇ ಇರಬೇಕು ಗೊತ್ತಾ? ಓ ಅಪ್ಪ, ನೀವು ಇಲ್ಲೇ ಇದ್ದೀರಾ? ಅಪ್ಪ, ಅದು ಇವರು ಚೆಲ್ವೇಗೌಡರು ಬಂದಿದ್ದಾರೆ. ಅವ್ರೇನೋ ನಿಮ್ಮ ಜೊತೆ ಮಾತಾಡ್ಬೇಕಂತೆ. ಇಲ್ಲೇ ಹೊರಗಡೆ ಜಗ್ಲಿ ಮೇಲೆ ಕೂತಿದ್ದಾರೆ. ಕರಿಯಪ್ಪ, ಒಳಗಡೆ ಕರಿ. ಅಯ್ಯೋ ಕರ್ದೆ ಅಪ್ಪ. ಇಲ್ಲ, ನಿಮ್ಮ ಅಪ್ಪನೇ ಕಳಿಸೋ, ಒಂಚೂರು ಹೊರಗಡೆ ಹೋಗ್ಬೇಕು. ಇನ್ನು ನಾನು ಒಳಗೆ ಬಂದು ಅಲ್ಲಿ ಕೂತ್ಕೊಂಡು ಅಲ್ಲಿ ಕಾಫಿ ಟೀ ಎಂದು ಅದೊಂದು 10 ನಿಮಿಷ ವೇಸ್ಟ್ ಆಯ್ತು ಕಣಪ್ಪ. ಹೋಗಿ ನಿಮ್ಮ ಅಪ್ಪ ಕರಿ ಅಂತ ಅಂದ್ರಪ್ಪ. ಹೌದಾ, ಸರಿ, ನಾನು ಹೋಯ್ತೀನಿ. ರೇ, ಬತ್ತೀನಿ ರೇ. ಅಪ್ಪ್ಯ, ಅದು ಒಂಚೂರು ಊಟ ಕಟ್ಟಿಸ್ಕೊಂಬಂದು ಕೊಡ. ಊಟನಾ? ಯಾಕಮ್ಮ, ಮನೇಲಿ ಅಡುಗೆ ಮಾಡಿಲ್ವಾ? ಅಯ್ಯೋ, ಏನು ಅಡುಗೆ ಮಾಡೋಣ ಏನೋ. ನಿನ್ನ ಹೆಂಡ್ರು ನನಗೆ ಭಾರಿ ಹಿಂಸೆ ಕೊಡ್ತಾಳೆ ಕಣಪ್ಪ. 3 ದಿನದಿಂದ ಊಟ ಹಾಕಿಲ್ಲ ಕಣೋ ನನಗೆ. ಕೂಳ್ ಭೇಟಿ ಆಗದೆ ಹೊತ್ತಿಗೊಂದು ಊಟ ಕೊಡ್ತಾಳೆ. ಅದನ್ನು ಎಷ್ಟು 4 ತುತ್ತು ಅನ್ನ ಇರ್ತದೆ, ಅಷ್ಟೇ ಊಟ. ಅತ್ತೆ ಕೊಟ್ಬಿಟ್ಟು, ಅತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅತ್ತೆ, ಉಳಿತಾಯ ಮಾಡಬೇಕು ಕಣತ್ತೆ. ಉಳಿತಾಯನ ತಿನ್ನೋದೆಲ್ಲ ಇದ್ದಿದ್ದೆಯಾ, ತಿಂದು ತಿಪ್ಪೆ ಕಳ್ಸಕ್ಕೆ ಯಾಕತ್ತೆ, ಊಟ ಮಾಡಬೇಕು, ಇಷ್ಟು ತಿನ್ನಿ ಅತ್ತೆ ಸಾಕು ಅಂತ ಕೊಡ್ತಾಳೆ ಕಣಪ್ಪ. ಅಯ್ಯೋ, ಅವಳು ಹೇಳಿದ್ರೆ ತಪ್ಪೇನಮ್ಮ ಐತೆ? ನೀನ್ ತಾನೇ ಹೇಳ್ತಿದ್ದ ಅವಳಿಗೆ, ಯಾವಾಗೂ ಬೈತಿದಂತೆ, ಅದ್ ಮಾಡಲ್ಲ ಇದ್ ಮಾಡಲ್ಲ ಉಳಿತಾಯ ಮಾಡಲ್ಲ ಅಂತ. ಅದಕ್ಕೆ ಮಾಡ್ತಾವಳೆ. ನೀನ್ ಮಾಡಿದ್ ನೀನ್ ಅನ್ಬೋಸು, ಅದಕ್ಕೆ ನಾವೇನ್ ಮಾಡಕ್ಕಾಗುತ್ತೆ? ಏನಪ್ಪ ನೀನು, ಎತ್ತ ತಾಯಿಗೆ ಮಾತಂತಾರೆ ಯಾರಾದ್ರೂ? ಅಲ್ಲ, ಎತ್ತ ತಾಯಿ ಹಸ್ಕೊಂಡಿದ್ದೀನಿ ಅಂತಂದ್ರೆ ಸ್ವಲ್ಪನೂ ಕನಿಕರನೇ ಬರ್ತಿಲ್ವೇನಪ್ಪ ನಿಂಗೆ? ಅಲ್ಲಮ್ಮ, ನೀನೇ ಅಲ್ವೇನಮ್ಮ ನಮ್ಗೆ ಕೇಳ್ತಿದ್ದು? ಅಲ್ಲ, ಹೊಟ್ಟೆ ಬಟ್ಟೆ ಕಟ್ಟಿ ಜೀವನ ಮಾಡಿದೀವಿ ಅಂತ. ನಮಗೂ ನೀನು ಇದೇ ಥರ ಮಾಡಿದೀಯ ತಾನೆ? ನಿಜ ಹೇಳಮ್ಮ, ಎಷ್ಟು ಸರಿ ನೀನು ಈ ಥರ ಮಾಡಿಲ್ಲ? ಹೌದಪ್ಪ, ಹೌದು ಮಾಡಿದ್ದೀನಿ. ನಂದು ತಪ್ಪಾಗೋಯ್ತು ಕಣಪ್ಪ. ಇನ್ಮೇಲೆ ಈ ಥರ ಮಾಡಲ್ಲ. ನನಗೆ ಗೊತ್ತಾಗ್ಬಿಟ್ಟಿದೆ ಅನ್ನದ ಬೆಲೆ ಏನು, ಹಸುವಿನ ಬೆಲೆ ಏನು ಅಂತ. ಇನ್ನೊಂದು ಸರಿ ಈ ಥರ ಮಾಡೋದಿಲ್ಲ ಕಣಪ್ಪ. ನಿನ್ನ ಹೆಂಡತಿಗೆ ಏನಾದರೂ ರುಚಿಯಾಗಿ ಮಾಡಿಸ್ಕೊಡಪ್ಪ. ಸರಿ, ಹೇಳ್ತೀನಿ ಬಿಡು. ನಾಳೆ ಅವ್ರ ತವ್ರ ಮನೆ ಕಡೆಯವ್ರು ಯಾರ್ಯಾರೋ ಬರ್ತಿದ್ದಾರಂತೆ. ಅವ್ರ ಚಿಕ್ಕಪ್ಪ ಚಿಕ್ಕಮ್ಮ ಅಪ್ಪ ಅಮ್ಮ ಆಮೇಲೆ ಯಾರ್ಯಾರೋ ಬರ್ತಿದ್ದಾರೆ ಅಂತ ಅಂದ್ಲು. ಒಂದು 6 ಜನ ಬರ್ತಾರಂತೆ. ಬಂದೊಂದು 2 ದಿನ ಇದ್ದೋಯ್ತೀವಿ ಅಂತ ಹೇಳವ್ರೆ. ಮದುವೆ ಆದಾಗಿಂದನೂ ಬಂದಿಲ್ವಲ್ಲ, ಬಂದು ನೋಡಿಕೊಂಡು ಹಂಗೆ ಹೋಗ್ತೀವಿ ಅಂತ. ಹೌದಾ? ಸರಿ ಕಣಪ್ಪ, ಯಾರು ಬರಲಿ ಏನಾರು ಮಾಡಲಿ, ನಾನು ಇನ್ನೊಂದ್ಸರಿ ಅವ್ರ ಸುದ್ದಿಗೆ ಹೋಗೋದಿಲ್ಲ ಕಣಪ್ಪ. ಏನಾರು ತನ್ನಿ, ಏನಾರು ತಿನ್ನಿ, ಆದರೆ ನನಗೊಂಚೂರು ಕೊಡ್ರಪ್ಪ. ಪಾಪ ನಮ್ಮಮ್ಮ ಗೋಳಾಡೋದು ನೋಡಿದ್ರೆ ನನಗೆ ಹೊಟ್ಟೆ ಎಲ್ಲ ಉರಿತಾ ಇದೆ. ಆದರೆ ಏನು ಮಾಡಲಿ,
ನಮ್ಮ ಅಮ್ಮಂಗೆ ಬುದ್ಧಿ ಕಲ್ಸಕ್ಕೆ ಇದೊಂದೇ ದಾರಿ ಇದ್ದಿದ್ದು. ಅದಕ್ಕೆ ನಾನು ನನ್ನ ಹೆಂಡತಿಗೆ ಸಪೋರ್ಟ್ ಮಾಡಿದೆ. ಅಮ್ಮ, ನಿನಗೆ ನಮ್ಮಿಂದ ನೋವಾಗಿದ್ರೆ ಕ್ಷಮಿಸ್ಬಿಡಮ್ಮ. ನಾವಿದೆಲ್ಲನೂ ಒಳ್ಳೆ ಉದ್ದೇಶದಿಂದನೇ ಮಾಡಿರೋದು. ಸರಿ ಅಮ್ಮ, ಆಯಿತು. ರಾಧಾ ಎಲ್ಲಿ ಹೋಗಿದ್ದಾಳೆ? ಬಟ್ಟೆ ಒಗೆಯಕ್ಕೆ ಅಂತ ಕೆರೆಗೆ ಹೋಗೋಳು ಕಣಪ್ಪ. ಒಂಚೂರು ಮನೆಗೆ ಬೇಗ ಕಳಿಸಪ್ಪ. ಸರಿ ಅಮ್ಮ, ಆಯಿತು. ಅಲ್ಲಿ ನೋಡಕ್ಕ, ಸಾವಿತ್ರಕ್ಕನ ಸೊಸೆ ಬರ್ತಿದ್ದಾಳೆ. ಪಾಪ ಕೆರೆಗೆ ಹೋಗಿದ್ಲ ಏನೋ. ತಡಿ ಬರ್ಲಿ, ಮಾತಾಡ್ಸೋಣ. ಏನಮ್ಮ ರಾಧಾ, ಕೆರೆಗೆ ಹೋಗಿದ್ದ ಬಟ್ಟೆ ಒಗೆಯೋದಕ್ಕೆ? ಹ್ಞೂ ಆಂಟಿ, ಬಟ್ಟೆ ತುಂಬ ಜಾಸ್ತಿ ಇತ್ತಾ, ಅದಕ್ಕೆ ಕೆರೆಗೆ ಬಂದ್ಬಿಟ್ಟಿದ್ದೆ. ಎಲ್ಲಿ ನಿಮ್ಮ ಅತ್ತೆ 3 ದಿನದಿಂದ ಕಾಣಿಸ್ತಾನೆ ಇಲ್ಲ? ಅದು ಯಾಕೆ ಕೇಳ್ತೀರಾ, ನಮ್ಮ ಅತ್ತೆಗೆ ಸಾಕು ಅನಿಸೋ ಥರ ಮಾಡಿದ್ದೀನಿ. ಇದೇನಮ್ಮ, ಮದುವೆಯಾಗಿ ಬಂದು ಹೊಸ್ತು ಏನು ಮಾಡಿದೆ ನಿಮ್ಮ ಅತ್ತೆಗೆ? ಅಯ್ಯೋ ಆಂಟಿ, ನಾನು ಎಷ್ಟು ಅಂತ ಸಹಿಸ್ಕೊಳ್ಳಿ ಆಂಟಿ. ನಮ್ಮ ಮನೆಯಲ್ಲಿ ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ಬೆಳೆದವಳು ನಾನು. ಈ ಮನೆಗೆ ಬಂದಮೇಲೆ ಎಲ್ಲದಕ್ಕೂ ರಿಸ್ಟ್ರಿಕ್ಷನ್ಸು. ಅದು ಹಾಕಬೇಡ, ಇದು ಹಾಕಬೇಡ, ಇದಿಷ್ಟು ಹಾಕು, ಅದಷ್ಟು ಹಾಕು. ಅಯ್ಯೋ, ನನಗಂತೂ ಕೇಳಿ ಸಾಕಾಗ್ಬಿಟ್ಟಿತ್ತು. ನಮ್ಮ ಅತ್ತೆಗೆ ಅದಕ್ಕೆ ಸರಿಯಾಗಿ ಬುದ್ಧಿ ಕಲ್ಸೋಣ ಅಂಥೇಳಿ ಇವಾಗ ನೋಡಿ ಮಾಡ್ತಾಯಿದ್ದೀನಿ ನಮ್ಮ ಅತ್ತೆಗೆ. ಅಂಥದ್ದೇನಮ್ಮ ಮಾಡ್ತಾಯಿದ್ಯಾ? ಅಯ್ಯೋ ಏನಿಲ್ಲ ಆಂಟಿ, ಈಗ ಅವರು ನಮಗೆ ಜಿಪ್ಪುಣತನ ಮಾಡಿ ಹೊಟ್ಟೆ ಉರಿಸ್ತಾ ಇದ್ರಲ್ಲ, ಈಗ ನಾವು ಅದನ್ನ ಮಾಡಿ ಅವ್ರಿಗೆ ಹೊಟ್ಟೆ ಉರಿಸ್ತಾ ಇದ್ದೀವಿ. ಪಾಪ ನಮ್ಮತ್ತೆ. ಏನು, ನೀವು ಜಿಪ್ಪುಣತನ ಮಾಡ್ತಾ ಇದ್ದೀರಾ? ಹೌದಾಂಟಿ, ನನಗೆ ಬೇರೆ ದಾರಿನೇ ತೋಚಿಲ್ಲ, ಅದಕ್ಕೆ ಈ ಥರ ಮಾಡ್ತಾ ಇದ್ದೀನಿ. ಈಗಂತೂ ನಮ್ಮತ್ತೆಗೆ ಅಯ್ಯೋ ಸಾಕು ಅನ್ನಿಸ್ಬಿಟ್ಟಿದೆ. ಹೆಂಗೋ ನಿಮ್ಮ ಅತ್ತೆ ಬದಲಾದೆ ಸಾಕಮ್ಮ. ಅಂದಾಗೆ ನಾವೆಲ್ಲರೂ ಟ್ರಿಪ್ ಹೊರಟಿದ್ದೋ, ಅದಕ್ಕೆ ನೀವೇನಾದ್ರು ಬರ್ತೀರೇನೋ ಅಂತ ಕೇಳೋಣ ಅಂತ ಅಂದ್ಕೊಂಡೆ. ನಿಮ್ಮ ಅತ್ತೆ ಬರಲ್ಲ ಅಂತ ಗೊತ್ತು ಬಿಡು, ನೀನಾದರೂ ಬರ್ತೀಯನವ? ಟ್ರಿಪ್ಪಾ? ಎಲ್ಲಿಗಂಟಿ? ಎಲ್ಲಿಗೆ ಹೋಗ್ತಾರಮ್ಮ, ದೇವಸ್ಥಾನಗಳು. ಇವಾಗ ಇನ್ನೇನು ಬೇಸಿಗೆ ರಜೆ ಇದೆ, ಇನ್ನು ಮುಂದಿನ ತಿಂಗಳ ಸ್ಕೂಲ್ಗಳು ಓಪನ್ ಆಗಿಬಿಡುತ್ತೆ. ಎಲ್ಲರೂ ಬ್ಯುಸಿ ಆಗಿಬಿಡ್ತಾರೆ. ಆಮೇಲೆ ಮಕ್ಳುಗಳು ಸ್ಕೂಲು ಅದು ಇದು ಅಂತವ. ಹೇಗಿದ್ರು ರಜೆ ಇದೆಯಲ್ಲ, ಬಸ್ ಪಾಸ್ ಬೇರೆ ಇಲ್ಲ, ಬಸ್ ಚಾರ್ಜ್ ಕೊಡೋ ಹಾಗಿಲ್ಲ, ಏನಿಲ್ಲ. ನಮಗೆ ಶಕ್ತಿ ಯೋಜನೆ ಮೂಲಕ ಫ್ರೀ ಆಗಿರೋದ್ರಿಂದ ಹಾಗೆ ಒಂದು ರೌಂಡ್ ಎಲ್ಲ ದೇವಸ್ಥಾನಗಳಿಗೂ ಹೋಗ್ಬಿಟ್ಟು ಬರೋಣ ಅಂತ. ಹೆಂಗೆ ಹೋಗ್ತೀವಿ ಅಂತಂದ್ರೂ ಒಂದು ರೂಮ್ ಮಾಡೋದಕ್ಕೆ, ಊಟ ತಿಂಡಿ ಖರ್ಚು ಇದೆಲ್ಲ ಬಂದೇ ಬರುತ್ತಲ್ವಾ. ಅದಕ್ಕೆ ನೀವು ಬರ್ತೀರೋ ಇಲ್ವೋ ಅಂತ ಕೇಳೋಣ ಅಂತ ಅಂದ್ಕೊಂಡೆ. ಬರ್ತೀಯೇನವ? ಬರ್ತೀನಿ ಆಂಟಿ. ಅಯ್ಯೋ ಅಕ್ಕ, ನಾವು ಇಲ್ಲಿ ರಾಧನ್ ಕರೆದು ಅವ್ರ ಅತ್ತೆ ಕರೆದಿಲ್ಲ ಅಂತಂದರೆ ಅದಕ್ಕೂ ಏನಾದರೂ ಬೇಜಾರು ಮಾಡ್ಕೋತಾರೆ. ಅವ್ರಿಗೂ ಒಂದು ಮಾತು ಹೇಳೋಣ ಬನ್ನಿ ಮನೆಗೆ ಹೋಗಿ. ಹೌದಮ್ಮ ರಾಧಾ, ನಿಮ್ಮ ಅತ್ತೆ ಮೊದಲೇ ಸರಿಗಿಲ್ಲ. ಆಮೇಲೆ ನನ್ನ ಸೊಸೆನ ಎಲ್ಲನೂ ಕರ್ಕೊಂಡೋಗಿ ನನ್ನ ಸೊಸೆಗಾಗಿ ದುಡ್ಡು ಖರ್ಚು ಮಾಡಿಸ್ತಾರೆ, ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಸುಮ್ಮನೆ ಬೈಕೋತಾರೆ. ಬಾ, ಒಂದು ಮಾತು ನಿಮ್ಮ ಅತ್ತೆಗೂ ಕೇಳ್ಬಿಡ್ತೀವಿ. ಸರಿ ಆಂಟಿ, ಆಯಿತು, ಬನ್ನಿ ಹೋಗೋಣ. ಆಂಟಿ, ನೀವು ಒಳಗಡೆ ಹೋಗಿರಿ, ನಾನಿದ್ದೆ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬರ್ತೀನಿ. ಸರಿ ಕಣಮ್ಮ, ಆಯಿತು. ಬಿಸಿಲು ಚೆನ್ನಾಗಿ ಹೊಡಿತಾ ಇದೆ, ಒಣಗಾಕ್ಬಿಟ್ಟು ಬಾ, ಬೇಗ ಒಣಕೋತೇವೆ. ಸಾವಿತ್ರಕ್ಕ, ಪುಷ್ಪ, ಗಿರ್ಜಾ, ಬನ್ನಿ ಕೂತ್ಕೊಳ್ಳಿ, ಬನ್ನಿ. ಏನಕ್ಕ ಮಂಕ ಕೂತಿದೀಯಾ? ಏನಾಯ್ತಕ್ಕ, ಹುಷಾರಿಲ್ವಾ? ಸುಸ್ತು, ಸಂಕಟ, ಏನು ಮಾಡ್ತೀಯಾ? ಅತ್ತೆದಿರ್ದು ಏನಿದ್ರು ಇದೇ ಗೋಳೆಯ. ಸೊಸೆರು ಬಂದಮೇಲೆ ಎಲ್ಲ ಅಧಿಕಾರ ಅವ್ರು ತಗೊಂಡ್ಬಿಟ್ಟು ಅತ್ತೆರನ್ನ ಮೂಲೆ ಗುಂಪು ಮಾಡಿಬಿಡ್ತಾರೆ ಕಣ್ರಲ್ಲೇ, ಮೂಲೆ ಗುಂಪು ಮಾಡಿಬಿಡ್ತಾರೆ. ಇದ್ಯಾಕಕ್ಕ ಹಿಂಗೆ ಹೇಳ್ತಾ ಇದೀಯಾ? ಅಂಥದ್ದೇನು ಮಾಡಿದ್ಲು ನಿನ್ನ ಸೊಸೆ? 3 ದಿನ ಆಯಿತು, ಸರಿಯಾಗಿ ಊಟ ತಿಂಡಿ ಏನು ಕೊಡ್ತಾ ಇಲ್ಲ ನನ್ನ ಸೊಸೆ ನನಗೆ. ಹೌದಾ? ಅಯ್ಯೋ, ನೋಡಿದ್ರಂಗೆ ಅನ್ಸೋದಿಲ್ವಲ್ಲಕ್ಕ? ಏಯ್, ನಿನಗೆ ಗೊತ್ತಿಲ್ವಾ? ಅವಳು ಹೇಳಲಿಲ್ವಾ ಈ ಥರ ಮಾಡ್ತಾ ಇದ್ದೀನಿ ಅಂತ? ಎಲ್ಲ ಗೊತ್ತಿದ್ರೂ ಏನಾಯಿತು ಅಂತ ಬೇರೆ ಕೇಳ್ತಾ ಇದೀಯಾ? ಅಯ್ಯೋ ಸುಮ್ಮನಿರಕ್ಕ, ಹಾಗೆ ಮಾತಾಡಿಸ್ಬೇಕು. ಅವ್ರ ಪರವಾಗಿದ್ದೀವಿ ಅನ್ನೋ ಥರ ಮಾತಾಡಬೇಕು. ಸುಮ್ಮನಿರು, ನಿಮ್ಗೆ ಅದು ಗೊತ್ತಾಗೋದಿಲ್ಲ. ಅಯ್ಯೋ ಏನು ಅಂತ ಹೇಳಿ, 3 ದಿನದಿಂದ ಊಟ ತಿಂಡಿ ಸರಿಯಾಗಿ ಕೊಡ್ತಾ ಇಲ್ಲ ಕಣ್ರಲ್ಲೇ, ಕೊಡ್ತಾ ಇಲ್ಲ. ನನಗಂತೂ ಸಾಕಾಗೋಗಿದೆ. ನಿಮ್ಗೆ ಗೊತ್ತಾ, ಅಡುಗೆ ಮನೆ ಬೀಗ ಕೂಡ ಹಾಕೊಂಡೋಯ್ತವಳೆ. ಯಾವುದಾದ್ರೂ ಮನೇಲಿ ಕೇಳಿದ್ದೀರಾ ಸೊಸೆ ಅತ್ತೆರಿಗೆ ಈ ಥರ ಹಿಂಸೆ ಕೊಡೋದನ್ನ? ನಮ್ಮ ಮನೆಯಲ್ಲಿ ನೋಡಿ ಈ ಥರ ಹಿಂಸೆ ಕೊಡ್ತಾಳೆ ನನಗೆ. ಏನಕ್ಕ, ಅಡುಗೆ ಮನೆ ಬೀಗ ಹಾಕೊಂಡೋಯ್ತವಳ? ಹ್ಞೂ ಕಣ್ರಲ್ಲೇ, ಅಡುಗೆ ಮನೇಲಿ ಏನಾದ್ರು ಮಾಡ್ಕೊಂಡು ತಿನ್ಬಿಟ್ರೆ ಮೇಲೆ ಎಲ್ಲ ಖಾಲಿ ಆಗಿಬಿಡುತ್ತೆ ಅಂತ ಅಡುಗೆ ಮನೆ ಬೀಗ ಹಾಕೊಂಡು ಹೋಯ್ತವಳೆ. ರಾಧಾ ಬಂದಾ? ಹೋಗು, ನನಗೆ, ಗಿರ್ಜಿಗೆ, ಪುಷ್ಪಂಗೆ ಎಲ್ಲರಿಗೂ ಸೇರಿ ಕಾಫಿ ಮಾಡ್ಕೊಂಬ. ಗಟ್ಟಿ ಹಾಲು ಹಾಕಿ ಮಾಡ್ಕೊಬ. ಏನತ್ತೆ ಗಟ್ಟಿ ಹಾಲ? ಅಯ್ಯಯ್ಯೋ, ಹಾಲು ರೇಟು 50 ರೂಪಾಯಿ ಲೀಟ್ರ್ ಆಗೈತೆ. ಈ ಟೈಮಲ್ಲಿ ಗಟ್ಟಿ ಹಾಲು ಹಾಕಿ ಮಾಡೋಕ್ಕಾಗುತ್ತಾ? ಬೇಡಪ್ಪ ಬೇಡ, ಡಿಕಾಕ್ಷನ್ ಮಾಡ್ಕೊ ಬರ್ತೀನಿ, ಅದೇ ಚೆನ್ನಾಗಿರುತ್ತೆ, ಬ್ಲ್ಯಾಕ್ ಕಾಫಿ. ಸಾಕಮ್ಮ ರಾಧಾ, ನನಗೆ ಅರ್ಥ ಆಗೋಯ್ತು ನಾನೆಷ್ಟು ನಿಮಗೆ ಹಿಂಸೆ ಕೊಡ್ತಿದ್ದೆ ಅಂತ. ಇಲ್ಲಮ್ಮ, ಇನ್ನೊಂದ್ಸರಿ ಈ ಥರ ಕಂಜೂಸ್ತನ ಎಲ್ಲ ಮಾಡಲ್ಲಮ್ಮ. ಹೋಗಮ್ಮ, ಗಟ್ಟಿ ಹಾಲು ಹಾಕಿ ಕಾಫಿ ಮಾಡ್ಕೊಂಬ ಹೋಗೆ. ನೋಡ್ದೇನಕ್ಕ, ನಮ್ಮ ಸಾವಿತ್ರಕ್ಕನ ಇನ್ಮೇಲೆ ಇವ್ರ ಮನೆಗೆ ಬಂದ್ರೆ ಒಂದು ಲೋಟ ಕಾಫಿ ಅಂತ ಸಿಗುತ್ತೆ ಬಿಡು. ಮನುಷ್ಯ ಇರೋ ಗಂಟ ತಿಂದು ಉಂಡು ಎಂಜಾಯ್ ಮಾಡಿ ಸಾಯ್ಬೇಕು ಕಣವ. ಎಲ್ಲನೂ ಕೂಡಿಟ್ಬಿಟ್ಟೇನು ಸತ್ತಾಗ ಹೊತ್ಕೊಂಡು ಹೋಯ್ತೀವಿ? ಇಲ್ಲ ಕಣವ, ಇಲ್ಲ, ಇದ್ದಷ್ಟು ದಿನ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿರ್ಬೇಕಷ್ಟೆ.
ಅಮ್ಮೋ, ನಮ್ಮ ಅತ್ತೆಗೆ ಇಷ್ಟು ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತೆ. ಅದು ಇಷ್ಟು ಬೇಗ, ಬರೀ 3 ದಿನಕ್ಕೆ. ಬರಲಿ ನಮಗೂ ಇದೆ ಅಲ್ವಾ ಬೇಕಾಗಿದ್ದಿದ್ದು. ಸರಿ ಅತ್ತೆ, ಆಯ್ತು, ಮಾಡ್ಕೊಂಬರ್ತೀನಿ. ಅಂದಾಗೆ ಸಾವಿತಕ್ಕ, ನಾವು ಧರ್ಮಸ್ಥಳ, ಹೊರನಾಡು, ಕುಕ್ಕೆ ಸುಬ್ರಹ್ಮಣ್ಯ ಈ ಕಡೆ ಟ್ರಿಪ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೀನು ನಿನ್ನ ಸೊಸೆ ಬರ್ತೀರಾ ಅಂತ ಕೇಳೋಣ ಅಂತ ಬಂದು. ನೀನು ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ನಿನ್ನ ಸೊಸೆನಾದರೂ ಕಳಿಸ್ಕೊಡು. ಅದ್ಯಾಕ್ರಲ್ಲೇ ಬೆಂಗಳೂರ? ನಾನು ಬೇಡವಾ? ನಾನು ಬರ್ತೀನಿ ನಡ್ರಿ. ಅಲ್ಲಕ್ಕ, ಹೋಗೋಕ್ಕೆ ಬರೋಕ್ಕೆ ಬಸ್ ಚಾರ್ಜ್ ಫ್ರೀ ಐತೆ, ಹೌದು. ಆದರೆ ಅಲ್ಲಿ ಉಳ್ಕೊಳ್ಳೋ ಖರ್ಚು, ಊಟ ತಿಂಡಿ ಖರ್ಚು ಎಲ್ಲ ಖರ್ಚಾಗುತ್ತೆ. ನೀನು ಬತ್ತೀಯೋ ಇಲ್ವೋ ಅಂತ. ಅಯ್ಯೋ, ನಿಮ್ಮ ಬತ್ತೀಯೋ ಇಲ್ವೋ ಅಂತ ಕೇಳ್ತಾ ಇದ್ದೀರಾ? ಅಯ್ಯೋ ದೇವ್ರೆ, ನನಗೆ ಸಾಕಾಗಿ ಹೋಗ್ಬಿಟ್ಟಿದೆ. ಮನುಷ್ಯ ಇರೋ ಗಂಟ 4 ಕಡೆ ಸುತ್ತಾಡಬೇಕು, ಕಣ್ಣಿಗೆ ಬೇಕಾದ ತಿನ್ನಬೇಕು, ಉಣಬೇಕು, ಚೆನ್ನಾಗಿರಬೇಕು. ಅದನ್ನು ಬಿಟ್ಟು ನಮ್ಮ ಕೂಡಿಡ್ತೀನಿ ಅಂತ ಎಲ್ಲನೂ ಈ ಥರ ಜೀವನನೇ ಹಾಳು ಮಾಡ್ಕೊಳ್ಳೋದಲ್ಲ. ಇಲ್ಲ, ನಾನಿನ್ನು ಕಂಜೂಸ್ತಾನ ಮಾಡಲ್ಲ ಅಂದರೆ ಮಾಡಲ್ಲ, ಎಲ್ಲ ಬಿಟ್ಬಿಡ್ತೀನಿ. ಹಲೋ ಶ್ವೇತಾ, ಪ್ಲ್ಯಾನ್ ಸಕ್ಸಸ್ ಕಣೆ. ನಮ್ಮ ಮತ್ತೆ ಅಂತೂ ಇಂತೂ ಚೇಂಜ್ ಆದರು. ತುಂಬ ಥ್ಯಾಂಕ್ಸ್ ಕಣೆ ಅಮ್ಮ, ನೀನು ಕೊಟ್ಟಿದ್ದ ಐಡಿಯಾದಿಂದನೇ ಇಷ್ಟೆಲ್ಲ ಆಗಿದ್ದು. ಹೇ ರಾಧಾ, ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಹೇಳ್ತಾ ಇದೀಯಾ? ನೋಡು, ಇದೇ ಖುಷಿಗೆ ನೀನು ನಿನ್ನ ಗಂಡ ಮಿಸ್ ಮಾಡಿದೆ ನನ್ನ ಮಗಳು ಬರ್ತಡೆಗೆ ಬನ್ನಿ, ಓಕೆನಾ? ಹಾಗೆ ನಿಮ್ಮ ಅತ್ತೆ ಮಾವನು ಕರ್ಕೊಂಡು ಬಾ ಜೊತೆನಲ್ಲಿ. ಸರಿ ಕಣೆ, ಆಯಿತು, ಬರ್ತೀನಿ. ಸರಿ, ನಮ್ಮ ಅತ್ತೆ ಕಾಫಿ ಮಾಡಿಕೊಡ್ತಾ ಇದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ, ಓಕೆನಾ? ಬಾಯ್. ಹಾಯ್ ಫ್ರೆಂಡ್ಸ್, ಈ ಕಥೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಈ ಕತೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ಕತೆಗಳ ಜೊತೆ ನಿಮ್ಮ ಮುಂದೆ ನಾನು ಬರ್ತೀನಿ. ನಾಳೆ ಹೊಸ ಕತೆ ಜೊತೆ ಭೇಟಿಯಾಗೋಣ. ಬಾಯ್ ಫ್ರೆಂಡ್ಸ್. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೋತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವು ತುಂಬ ಕಷ್ಟಪಟ್ಟು ವೀಡಿಯೋಗಳನ್ನ ಮಾಡಿರ್ತೀವಿ, ನಿಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡಿರ್ತೀವಿ. ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೌದು ಫ್ರೆಂಡ್ಸ್, ನನ್ನ ಸೊಸೆ ತುಂಬ ಕಷ್ಟಪಟ್ಟು ವೀಡಿಯೋಗಳನ್ನ ಮಾಡ್ತಿದ್ದಾಳೆ. ದಯವಿಟ್ಟು ಅವಳ ಕಷ್ಟಕ್ಕೆ ಒಂದು ಪ್ರತಿಫಲ ಸಿಗಬೇಕು ಅಂತಂದರೆ ನೀವೆಲ್ಲರೂ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಅವಳಿಗೆ ಸಪೋರ್ಟ್ ಮಾಡಬೇಕು. ಪ್ಲೀಸ್ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನಾಳೆ ನಾನು ನಿಮ್ಮನ್ನು ಬೇರೆ ಹೆಸರು ಜೊತೆ, ಬೇರೆ ಕತೆ ಜೊತೆ ಬಂದು ಭೇಟಿ ಆಗ್ತೀನಿ. ಬಾಯ್ ಫ್ರೆಂಡ್ಸ್. ಹಾಗೆ ಯಾರಿಗಾದರೂ ನಿಮ್ಮ ಹೆಸರನ್ನ ಸ್ಟೋರಿನಲ್ಲಿ ತಗೋಬೇಕು ಅನ್ನೋದಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಾನು ನೆಕ್ಸ್ಟ್ ಸ್ಟೋರಿನಲ್ಲಿ ಆ ಹೆಸರುಗಳನ್ನ ತಗೊಂಡು ಸ್ಟೋರಿ ಮಾಡ್ತೀನಿ.